ಅದೃಷ್ಟವಂತ ಹೆಣ್ಣಿನ ಕೆಲವು ಗುಣಗಳು. ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣನ್ನ ದೇವರಿಗೆ ಹೋಲಿಸುತ್ತಾರೆ. ದೇವಿಯ ಸ್ವರೂಪ ಎಂದು ಸಹ ಕರೆಯುತ್ತಾರೆ. ಹೆಣ್ಣು ಮಕ್ಕಳು ಇದ್ದ ಮನೆ ಸದಾ ಸಂತೋಷದಿಂದ ತುಂಬಿರುತ್ತದೆ. ಹೆಣ್ಣು ಹುಟ್ಟಿದ ಮನೆ ಸದಾ ತಣ್ಣಗೆ ಇರುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಹೆಣ್ಣು ಮಕ್ಕಳ ಕೆಲವೊಂದು ದೇಹದ ಭಾಗಗಳು ಅವರು ಅದೃಷ್ಟವಂತಳು ಎಂದು ತಿಳಿಸುತ್ತವೆ. ಅವುಗಳಲ್ಲಿ ಕೆಲವು ಇಲ್ಲಿವೆ ನೋಡಿ. ಹೆಣ್ಣು ಮಕ್ಕಳು ಮನೆಯಲ್ಲಿ ಸದಾ ಸಂತೋಷದಿಂದ ನಗುನಗುತ್ತಾ ಇದ್ದರೆ ಮನೆ ಸಂತೋಷ ಹಾಗೂ ಸಮೃದ್ಧಿಯಿಂದ ತುಂಬಿರುತ್ತದೆ. ಅಗಲವಾದ ಹಣೆಯನ್ನ ಹೊಂದಿದ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಸುಖದಿಂದ ಇರುತ್ತಾರೆ. ಬೆರಳುಗಳು ಉದ್ದವಾಗಿದ್ದರೆ ಹೆಣ್ಣು ಮಕ್ಕಳು ಗಂಡನಿಗೆ ಅದೃಷ್ಟ ದೇವತೆ ಇದ್ದಂತೆ. ದಪ್ಪವಾಗಿರುವ ಹೆಣ್ಣು ಮಕ್ಕಳು ಆರ್ಥಿಕ ಸಂಕಷ್ಟಗಳನ್ನು ಸುಲಭವಾಗಿ ಎದುರಿಸುತ್ತಾರೆ. ಹೆಣ್ಣು ಮಕ್ಕಳಿಗೆ ದುಂಡನೆ ಮುಖ, ಅಗಲವಾದ ಕಣ್ಣುಗಳು ಹೊಂದಿದ್ದರೆ ಅವರು ಸದಾ ಸಂತೋಷದಿಂದ ಇರುತ್ತಾರೆ. ಹೆಣ್ಣು ಮಕ್ಕಳ ತುಟಿಗಳು ದಪ್ಪ ಹಾಗೂ ದುಂಡನೆಯಾಗಿದ್ದರೆ ಅವರ ಜೀವನದಲ್ಲಿ ಯಾವುದೇ ಕೆಟ್ಟ ಘಟನೆಗಳು ನಡೆಯುವುದಿಲ್ಲ. ಸದಾ ಸಂತೋಷದಿಂದ ಇರುತ್ತಾರೆ. ಹಲ್ಲುಗಳ ನಡುವೆ ಅಂತರವಿದ್ದರೆ ಅಂತಹ ಹೆಣ್ಣು ಮಕ್ಕಳು ತುಂಬಾ ಭಾಗ್ಯಶಾಲಿಗಳಾಗಿರುತ್ತಾರೆ. ಹೆಣ್ಣು ಮಕ್ಕಳ ಕಾಲಿನ ಬೆರಳುಗಳು ಉದ್ದವಾಗಿದ್ದರೆ ಅವರು ಲಕ್ಷ್ಮಿಯ ಸ್ವರೂಪ. ಹೆಣ್ಣು ಮಕ್ಕಳ ತುಟಿಯ ಭಾಗದಲ್ಲಿ ಮಚ್ಚೆಯನ್ನ ಹೊಂದಿದ್ದರೆ ಅವರು ಅದೃಷ್ಟಶಾಲಿಗಳು. ಮಾಹಿತಿ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಚಪ್ಪಟೆ ಆಕಾರದ ಪಾದಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ಮನೆಯಲ್ಲಿ ಯಾವುದೇ ಕಲಹಗಳು ನಡೆಯಲು ಬಿಡುವುದಿಲ್ಲ. ಕುಟುಂಬದ ಜೊತೆ ಸದಾ ಹೊಂದಿಕೊಂಡು ಹೋಗುತ್ತಾರೆ. ಉದ್ದವಾದ ಕಿವಿಯನ್ನ ಹೊಂದಿರುವ ಹೆಣ್ಣು ಮಕ್ಕಳು ಆಯಸ್ಸು ಹಾಗೂ ಆರೋಗ್ಯವನ್ನ ಹೊಂದಿರುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೊಡ್ಡ ತಲೆಯನ್ನ ಹೊಂದಿದ್ದರೆ ಅವರು ಸರಸ್ವತಿಯ ಸ್ವರೂಪ. ಮೂಗಿನ ಮೇಲೆ ಮಚ್ಚೆಯನ್ನ ಹೊಂದಿದ್ದರೆ ಅವಳು ಭಾಗ್ಯಶಾಲಿಯಾಗಿರುತ್ತಾಳೆ. ಮುಖದ ಎಡಭಾಗದಲ್ಲಿ ಮಚ್ಚೆಯನ್ನ ಹೊಂದಿರುವ ಹೆಣ್ಣು ಮಕ್ಕಳ ಮನೆಯಲ್ಲಿ ಸದಾ ಪ್ರಗತಿಯನ್ನ ಕಾಣುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.